ಆಂಡಾಳ್ ತಿರುವಡಿಗಳೇ ಶರಣಂ. ಈ ದಿನ ಧನುರ್ಮಾಸದಲ್ಲಿ 4ನೆಯ ಪಾಶುರವನ್ನು ಪಾರಾಯಣ ಮಾಡೋಣ ಮತ್ತು ಪಾಶುರದ ಭಾವಾರ್ಥವನ್ನು ಕೂಡ ತಿಳಿದುಕೊಳ್ಳೋಣ. ಈ ಪಾಶುರದಲ್ಲಿ ಗೋದಾದೇವಿಯು ವರುಣದೇವನನ್ನು ಮಳೆಯನ್ನು ಸುರಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದಾಳೆ. ಈಗ 4ನೆಯ ಪಾಶುರ. ஆளி மலை கண்ணா ஒன்று நீ கைகரவேல் ஆளியுள் புக்கு முகந்து கோடார் தேரி ஊழி முதல்வன் உறவம் போல் மைக்கரத்து பாளியந்தோளுடை பத்மநாபன் கையில் ஆளி போல் மின்றி வலம்புரி போல் நின்றதிருந்து தாளாதே சாரங்க முதைத்த சரமழை போல் வாழ உலகினில் பெய்திடாய் நாங்களும் மார்கழி நீராட ಮಗಿಂದೇಲೋರೆಂಬವಾಯ್. ಆಳಿ ಮಳೈ ಕಣ್ಣ ಅಂದರೆ ಗೋದಾದೇವಿಯು ವರುಣದೇವನನ್ನು ಮಳೆ ಸುರಿಸು ಅಂತ ಬೇಡ್ಕೊಳ್ತಾಳೆ. ಒಂದು ஊழி முதல்வன் உறவம் போಲ್ ಮೈಕರತ್ತು. ಭಗವಂತನಾದ ಶ್ರೀಮನ್ನಾರಾಯಣನ ಶರೀರದ ಕಾಂತಿಯಂತೆ ಕಪ್ಪು ಸ್ವರೂಪವನ್ನು ಧರಿಸು. பாளியந்தோளுடை பத்மநாபன் கையில் ஆளி போல் மின்றಿ ವಲಂಬರಿ ಪೋಲ್ ನಿಂದ್ರದಿರಂದು ಅಂದರೆ ಪದ್ಮನಾಭನ ಕೈಯಲ್ಲಿ ನಾರಾಯಣನ ಬಲಕೈಯಲ್ಲಿ ಚಕ್ರವನ್ನು ಮಿಂಚುತ್ತಾ ಎಡಗೈಯಲ್ಲಿ ಶಂಖವನ್ನು ಊದುತ್ತಾ ಇರುವಂತೆ ಮಳೆಯ ಬಂದು ನಿನ್ನ ಶಾರ್ಧ ಧನಸ್ಸಿನಿಂದ ಹೊರಡುವ ಬಾಣಗಳ ಮಳೆಯನ್ನು ಸುರಿಸು. ಇದರಿಂದ ಪಚ್ಚೆ ಪೈರುಗಳೆಲ್ಲವೂ ಸಮೃದ್ಧಿಯಾಗಿ ಸುಭೀಕ್ಷವಾಗುವಂತೆ ಮಾಡು ಎಂದು ಗೋದಾದೇವಿಯು ವರುಣದೇವರನ್ನು ಸ್ಮರಿಸುತ್ತಾರೆ. ಇದು 4ನೇ ಪಾಶುರದ ಭಾವಾರ್ಥ. ಇಂದಿಗೆ ಮುಗಿಯಿತು. ನಾಳೆ 5ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ.